Hello students, welcome to this session of the fundamentals of information technology. In this session we are going to study about the recycle bin, taskbar, run and command prompt. See, these are the important features of the Windows. ಈ ಅವಧಿಯಲ್ಲಿ ನಾವು ವಿಂಡೋಸ್ನ ರಿಸೈಕಲ್ ಬಿನ್, ಟಾಸ್ಕ್ ಬಾರ್, ರನ್ ಕಮಾಂಡ್ ಮತ್ತು ಕಮಾಂಡ್ ಪ್ರಾಂಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. Let us start with the recycle bin. So, recycle bin is a place where the deleted files are stored in Windows. When you delete a file from your computer, it is moved to the recycle bin where it is temporarily stored until the recycle bin is emptied. ನೀವು ಯಾವುದೇ ಒಂದು ಫೈಲ್ ಅಥವಾ ಫೋಲ್ಡರ್ಸನ್ನು ರಿಸೈಕಲ್ ಬಿನ್ ನಿಮ್ಮ ಫೋಲ್ಡರ್ಸನ್ನು ಡಿಲೀಟ್ ಮಾಡಿದಾಗ ಅದು ಮೊದಲ ಬಾರಿಗೆ ರಿಸೈಕಲ್ ಬಿನ್ಗೆ ಹೋಗಿ ಸಂಗ್ರಹವಾಗುವಂಥದ್ದು. ಅಲ್ಲಿ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಎಲ್ಲಿವರೆಗೆ ನೀವು ರಿಸೈಕಲ್ ಬಿನ್ನನ್ನು ಎಂಟಿ ಮಾಡ್ತೀರೋ ಅಲ್ಲಿವರೆಗೆ ಅಲ್ಲಿ ಫೈಲ್ಸ್ ಇರುತ್ತೆ. ಒಮ್ಮೆ ನೀವು ರಿಸೈಕಲ್ ಬಿನ್ನನ್ನು ಎಂಟಿ ಮಾಡಿದರೆ ನಿಮಗೆ ನೆಕ್ಸ್ಟ್ ಫೈಲ್ಸ್ ಅವೈಲೇಬಲ್ ಇರೋದಿಲ್ಲ. ದ ಫೈಲ್ ಇನ್ ರಿಸೈಕಲ್ ಬಿನ್ ಕ್ಯಾನ್ ಬಿ ರಿಸ್ಟೋರ್ಡ್ ಇನ್ ದ ಫೈಲ್ ಲೇಟರ್ ಇಫ್ ನೆಸಸರಿ. ಇದರ ತುಂಬ ಲಾಭ ಅಥವಾ ಅಡ್ವಾಂಟೇಜ್ ಏನಂತ ಹೇಳಿದರೆ, ರಿಸೈಕಲ್ ಬಿನ್ದು ನೀವು ಅಲ್ಲಿ ಡಿಲೀಟ್ ಮಾಡಿರುವಂಥ ಫೈಲ್ಸನ್ನು ನೀವು ರಿಸೈಕಲ್ ಬಿನ್ನಲ್ಲಿ ರಿಸ್ಟೋರ್ ಕೂಡ ಮಾಡ್ಬೋದು. ಸೊ ಆದ ಕಾರಣ ನೀವು ಎಂಟಿ ಮಾಡೋ ತನಕ ಇರುತ್ತೆ. ಇದರ ಮುಖ್ಯವಾದ ಲಾಭ ಏನಂದರೆ, ನೀವು ಕಣ್ತಪ್ಪು ಅಥವಾ ಬೈ ಮಿಸ್ಟೇಕ್ ಅಥವಾ ಆಕ್ಸಿಡೆಂಟಾಗಿ ಯಾವುದಾದ್ರೂ ಫೈಲನ್ನು ನೀವು ಡಿಲೀಟ್ ಮಾಡಿದರೆ ಅದು ನಿಮಗೆ ರಿಸೈಕಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಅಥವಾ ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ವಿಂಡೋಸ್ ನೀಡುವಂಥದ್ದು. ಅಲ್ಲಿ ಕೆಳಗೆ ಚಿತ್ರದಲ್ಲಿ ನೀವು ಕಾಣ್ಬೋದು, ರಿಸೈಕಲ್ ಬಿನ್ ಐಕಾನ್ ಕಾಣ್ತಾ ಇದೆ. ಅದರ ಜೊತೆಗೆ ರಿಸೈಕಲ್ ಬಿನ್ ಫೋಲ್ಡರ್ಗೆ ಎರಡು ಡಿಲೀಟ್ ಆಗಿರುವಂಥ ಫೈಲ್ಸ್ ಕೂಡ ನೀವು ನೋಡ್ಬೋದು. ಸೊ ರಿಸೈಕಲ್ ಬಿನ್ನಲ್ಲಿ ಯಾವ ರೀತಿ ನಾವು ರಿಸ್ಟೋರ್ ಮಾಡ್ತೇವೆ ಫೈಲ್ಸನ್ನು, ಒಮ್ಮೆ ನೀವು ಡಿಲೀಟ್ ಮಾಡಿದರೆ ಯಾವ ರೀತಿ ರಿಸ್ಟೋರ್ ಮಾಡ್ತೇವೆ. ರಿಸೈಕಲ್ ಬಿನ್ ಪ್ರೊವೈಡ್ಸ್ ಆನ್ ಆಪರ್ಚುನಿಟಿ ಟು ರಿಕವರ್ ಆಕ್ಸಿಡೆಂಟಲಿ ಡಿಲೀಟೆಡ್ ಫೈಲ್ಸ್ ಆ್ಯಂಡ್ ರಿಸ್ಟೋರ್ ದಮ್ ಇನ್ ದೇರ್ ಒರಿಜಿನಲ್ ಲೊಕೇಶನ್ಸ್. ಅಂದರೆ ನೀವು ಬೈ ಮಿಸ್ಟೇಕ್ ಅಥವಾ ನಿಮ್ಮ ಯಾವುದೋ ಕಣ್ತಪ್ಪಿಂದಾಗಿರುವಂಥದ್ದು ನೀವು ಏನಾದರೂ ಫೈಲ್ ಡಿಲೀಟ್ ಮಾಡಿದರೆ ಅದು ರಿಸೈಕಲ್ ಬಿನ್ನಲ್ಲಿರುತ್ತೆ. ನೀವು ಅದನ್ನು ರಿಸ್ಟೋರ್ ನಿಮ್ಮ ಮೊದಲಿನ ಲೊಕೇಶನ್ಸ್ ಅಥವಾ ಪ್ಲೇಸ್ ಒರಿಜಿನಲ್ ಲೊಕೇಶನ್ಸ್ಗೆ ನೀವು ಅದನ್ನು ರಿಸ್ಟೋರ್ ಮಾಡ್ಬೋದು. ವಾಟ್ ಆರ್ ದ ಸ್ಟೆಪ್ಸ್ ಟು ರಿಸ್ಟೋರಿಂಗ್? ಓಪನ್ ರಿಸೈಕಲ್ ಬಿನ್. ಟು ರಿಸ್ಟೋರ್ ಫೈಲ್, ಕ್ಲಿಕ್ ಇಟ್ ಆ್ಯಂಡ್ ದೆನ್ ಆನ್ ಟೂಲ್ ಬಾರ್ ಕ್ಲಿಕ್ ರಿಸ್ಟೋರ್ ದಿಸ್ ಐಟಮ್. ನೀವು ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೂಲ್ ಬಾರ್ ಮೇಲೆ ರಿಸ್ಟೋರ್ ದಿಸ್ ಐಟಮ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಫೈಲ್ ಒರಿಜಿನಲ್ ಲೊಕೇಶನ್ಸ್ಗೆ ರಿಸ್ಟೋರ್ ಆಗುತ್ತೆ ಅಥವಾ ಅಲ್ಲೇ ವಾಪಸ್ ಕಾಣುತ್ತೆ. ಎಲ್ಲ ಫೈಲ್ಸನ್ನು ನೀವು ರಿಸ್ಟೋರ್ ಮಾಡಬೇಕು ಅಂತಾದರೆ ಕ್ಲಿಕ್ ರಿಸ್ಟೋರ್ ಆಲ್ ಐಟಮ್ಸ್. ದ ಫೈಲ್ ವಿಲ್ ಬಿ ರಿಸ್ಟೋರ್ ಟು ದೇರ್ ಒರಿಜಿನಲ್ ಲೊಕೇಶನ್ಸ್ ಆನ್ ಯುವರ್ ಕಂಪ್ಯೂಟರ್ಸ್. ನೀವು ಒಂದು ವೇಳೆ ಮೈ ಡಾಕ್ಯುಮೆಂಟ್ಸಿಂದ ಯಾವುದೇ ಫೈಲನ್ನು ಡಿಲೀಟ್ ಮಾಡಿ ಅದನ್ನು ರಿಸ್ಟೋರ್ ಮಾಡಿದರೆ ಅದು ವಾಪಸ್ ಮೈ ಡಾಕ್ಯುಮೆಂಟ್ಸಲ್ಲೇ ಮೂವ್ ಆಗುತ್ತೆ. ನೆಕ್ಸ್ಟ್, ರಿಸೈಕಲ್ ಬಿನ್ ಡಿಲೀಟಿಂಗ್ ಫೈಲ್ಸ್ ಪರ್ಮನೆಂಟ್ಲಿ. ನೀವು ರಿಸೈಕಲ್ ಬಿನ್ನಲ್ಲಿ ಇರುವಂಥ ಫೈಲ್ಸನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು. ನೀವು ಅಲ್ಲಿಂದ ಒಮ್ಮೆ ಡಿಲೀಟ್ ಮಾಡಿದರೆ ಅದು ಪರ್ಮನೆಂಟಾಗಿ ನಿಮ್ಮ ಸಿಸ್ಟಮಿಂದ ಡಿಲೀಟ್ ಆಗುವಂಥದ್ದು. ಮತ್ತು ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಆ ಫೈಲ್ಸನ್ನು ರಿಕವರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯು ಕ್ಯಾನ್ ಪರ್ಮನೆಂಟ್ಲಿ ರಿಮೂವ್ ಫೈಲ್ಸ್ ಫ್ರಮ್ ಯುವರ್ ಕಂಪ್ಯೂಟರ್ ಬೈ deleting the files from the recycle bin. How to delete it permanently? Open recycle bin. Do any one of the following. ಅದನ್ನು ಮಾಡುವಂಥದ್ದು ನೀವು. To permanently delete one file, click it, press delete and then click yes. ಅಂದರೆ ಕನ್ಫರ್ಮೇಷನ್ ಕೊಡುವಂಥದ್ದು. ನೀವು ಡಿಲೀಟ್ ಕೊಟ್ಟ ಕೂಡಲೇ ಕನ್ಫರ್ಮೇಷನ್ ಕೇಳುತ್ತೆ, ಆವಾಗ ನೀವು ಎಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಟು ಡಿಲೀಟ್ ಆಲ್ ದ ಫೈಲ್ಸ್ ಆನ್ ದ ಟೂಲ್ ಬಾರ್, ಎಂಟಿ ದ ರಿಸೈಕಲ್ ಬಿನ್. ಅಂದರೆ ರಿಸೈಕಲ್ ಬಿನ್ನಲ್ಲಿ ಖಾಲಿ ಮಾಡಿ ಎನ್ನುವಂಥ ಒಂದು ಆಪ್ಷನ್ ಅಥವಾ ಕಮಾಂಡ್ ಇರುತ್ತೆ. ಆ ಕಮಾಂಡನ್ನು ನೀವು ಕ್ಲಿಕ್ ಮಾಡಿ ಮತ್ತು ನಿಮಗೆ ಕನ್ಫರ್ಮೇಷನ್ ಬಟನ್ ಕೇಳುತ್ತೆ. ಕನ್ಫರ್ಮೇಷನ್ ಡಯಲಾಗ್ ಬಾಕ್ಸಲ್ಲಿ ನೀವು ಎಸ್ ಕ್ಲಿಕ್ ಮಾಡಿದರೆ ನಿಮ್ಮ ರಿಸೈಕಲ್ ಬಿನ್ ಎಂಟಿ ಆಗುತ್ತೆ ಮತ್ತು ಯಾವುದೇ ಫೈಲ್ಸ್ ನಿಮಗೆ ರಿಸ್ಟೋರ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಎಸ್, ಲೆಟ್ ಅಸ್ ಸಿ ದಿಸ್ ಒನ್ಸ್. ಇದನ್ನು ಡೆಮೋ ನೋಡೋಣ ಒಮ್ಮೆ. ಐ ವಿಲ್ ಗೋ ಟು ಲೆಟ್ ಮಿ ಡಿಲೀಟ್ ಫಸ್ಟ್. ನಾನು ಫಸ್ಟಿಗೆ ಎರಡು ಫೈಲ್ ಡಿಲೀಟ್ ಮಾಡ್ತೀನಿ. ಐ ವಿಲ್ ಗೋ ಟು ಈ ಡ್ರೈವ್. ಈ ಡ್ರೈವಲ್ಲಿ ಐ ವಿಲ್ ಡಿಲೀಟ್
maybe I can go with the one D drive. I will delete Adarsh. ನೋಡಿ ನಾನು ಆದರ್ಶ್ ಡಿಲೀಟ್ ಮಾಡ್ತೀನಿ ಈಗ. delete it. Yes. ಈಗ ನಾವು let us check for the recycle bin. recycle bin check ಮಾಡೋಣ. Yes, here is the recycle bin. Here is my recycle bin. You can see it here. These are the different deleted files. ಇಲ್ಲಿ ತುಂಬ ರಿಲೇಟೆಡ್ ಫೈಲ್ಸ್ ಇರುವಂಥದ್ದು. ನ್ಯಾವಿಗೇಷನ್ ಪೇನ್ ಇರ್ಬೋದು, ಆದರ್ಶ್ ಇರ್ಬೋದು. ನೋಡಿ ಆದರ್ಶ್ ಈಗ ಜಸ್ಟ್ ರಿಲೇಟೆಡ್ ಫೈಲ್ಸ್ ಇರುವಂಥದ್ದು, ಕಾಲೇಜ್ ಇರ್ಬೋದು, ಎನಿಥಿಂಗ್. ನೀವು ಯಾವುದೋ ಒಂದು ಫೈಲನ್ನು ಫಸ್ಟಿಗೆ ನಾವು ರಿಸ್ಟೋರ್ ಮಾಡೋಣ. ಆದರ್ಶ ನನಗೆ ರಿಸ್ಟೋರ್ ಮಾಡ್ತೀನಿ. ನೋಡಿ, ರಿಸ್ಟೋರ್ ದಿಸ್ ಐಟಮ್. ಎಸ್, ಇವಾಗ ಆದರ್ಶ್ ಇಲ್ಲಿಂದ ಡಿಸಪಿಯರ್ ಆಗುತ್ತೆ. ನೀವು ಇನ್ನೊಮ್ಮೆ ಡಿ ಡ್ರೈವಲ್ಲಿ ಚೆಕ್ ಮಾಡಿದರೆ ಅಲ್ಲಿ ಆದರ್ಶ್ ಫೋಲ್ಡರ್ಸ್ ಬಂದಿರುತ್ತೆ. ನೀವು ಡಿಲೀಟ್ ಮಾಡಬೇಕಾದ್ರೆ ಇನ್ನೊಮ್ಮೆ ಇದನ್ನು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಡಿಲೀಟ್ ಮಾಡ್ತೀನಿ. ಎಸ್, ನಾವು ಅಗೇನ್ ಗೋ ಟು ದ ರಿಸೈಕಲ್ ಬಿನ್. ನಾವು ಯು ಕ್ಯಾನ್ ಇವನ್ ನೀವು ಎಲ್ಲವನ್ನು ಕೂಡ ರಿಸ್ಟೋರ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡ್ಬೋದು. ರಿಸ್ಟೋರ್ ಮಾಡಿದ್ರೆ ಎಲ್ಲ ಐಟಮ್ಸ್ ಕೂಡ ಅವಾಗೆಲ್ಲ ಎಲ್ಲ ಒಂದೇ ಕಡೆಗೆ ಹೋಗಲ್ಲ. ಅವಾಗ ಆ ಐಟಮ್ಸ್ಗಳು ಅಥವಾ ಫೈಲ್ಸ್ಗಳು ಎಲ್ಲಿಂದ ಡಿಲೀಟ್ ಆಗಿದೆ ಅಲ್ಲಿಗೆ ಒನ್ಸ್ ಅಗೇನ್ ವಿಲ್ ಬಿ ರಿಸ್ಟೋರ್ಡ್. ನೆಕ್ಸ್ಟ್ ಯು ಕ್ಯಾನ್ ಎಂಟಿ. ನೀವು ಒಂದು ಇಲ್ಲಿಂದ ಕ್ಲಿಯರ್ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕ್ಲಿಕ್ ಮಾಡಿ, ಎಸ್, ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಆಪ್ಷನ್ ಕೊಡಬೇಕು. ಸಿ, ಕನ್ಫರ್ಮೇಷನ್ ಬಟನ್ ಬರ್ತಾ ಇದೆ. ಡಿಲೀಟ್ ಫೋಲ್ಡರ್, ಯು ಆರ್ ಟು ಡಿಲೀಟ್ ಪರ್ಮನೆಂಟ್ಲಿ. ಎಸ್ ಕೊಟ್ಟರೆ ಯು ವಿಲ್ ಡಿಲೀಟಿಂಗ್ ಪರ್ಮನೆಂಟ್ಲಿ. ನೀವು ಕಂಪ್ಲೀಟ್ ರಿಸೈಕಲ್ ಬಿನ್ನನ್ನು ಎಂಟಿ ಮಾಡಬೇಕು ಅಂತ ಹೇಳಿದ್ರೆ ಯು ಇಟ್ಸ್ ಇನಫ್ ಟು ಕ್ಲಿಕ್ ಎಂಟಿ ರಿಸೈಕಲ್ ಬಿನ್. ಇಲ್ಲಿ 73 ಐಟಮ್ ಇದೆ. ನೀವು ಒಮ್ಮೆ ಇದನ್ನು ಎಸ್ ಕೊಟ್ಟರೆ ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ರಿಸೈಕಲ್ ಬಿನ್ ಖಾಲಿಯಾಗಿ ಉಳಿಯುವಂಥದ್ದು. ಸಿ, ದಿಸ್ ಈಸ್ ಅಬೌಟ್ ದ ರಿಸೈಕಲ್ ಬಿನ್. Now let us continue with our presentation. Next item is taskbar. Topic is taskbar. The taskbar is something about the horizontal bar at the bottom of your screen. Unlike desktop which can get obscured by open windows, the taskbar is always visible. ಅಂದರೆ ನೀವು ಇಲ್ಲಿ ಕಾಣ್ತಾ ಇದ್ದೀರಾ, ಇಲ್ಲಿ ನೋಡಿ ಸ್ಟಾರ್ಟ್ ಬಟನ್, ಇದೆಲ್ಲ ಕೆಳಗಿನ ಏನು ಲೋವರೆಸ್ಟ್ ಬಾರ್ ಇದೆ ಅಥವಾ ಬಾಟಮಲ್ಲಿ ಒಂದು ಬಾರ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಹಾರಿಜಾಂಟಲ್, ದಟ್ ಈಸ್ ಕಾಲ್ಡ್ ಆಸ್ ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಯಾವಾಗಲೂ ನಿಮಗೆ ವಿಸಿಬಲೇ ಇರುವಂಥದ್ದು. ನಿಮ್ಮ ಯಾವುದೇ ಫೈಲ್ಸ್ ಓಪನ್ ಆಗುವಂಥದ್ದು, ವಿಂಡೋ ಓಪನ್ ಆಗುವಂಥದ್ದು ಎಲ್ಲ ಕೂಡ ಡೆಸ್ಕ್ಟಾಪ್ ಪೋರ್ಷನಲ್ಲಿ ಟಾಸ್ಕ್ ಬಾರಲ್ಲಿ ಯಾವುದೇ ಓಪನ್ ಆಗೋದಿಲ್ಲ. ಟಾಸ್ಕ್ ಬಾರ್ ಹ್ಯಾಸ್ 3 ಕಾಂಪೊನೆಂಟ್ಸ್. ಅದರಲ್ಲಿ 3 ಭಾಗ ಇರುವಂಥದ್ದು. ಒನ್ ಈಸ್ ದ ಸ್ಟಾರ್ಟ್ ಬಟನ್ ಆ್ಯಂಡ್ ವಿಚ್ ಓಪನ್ಸ್ ದ ಸ್ಟಾರ್ಟ್ ಮೆನು, and second one is the middle section you can see which lists the programs and files that are open, and next one is the notification area, or it is also called a system tray. ಇದನ್ನು ನಾವು ಸಿಸ್ಟಮ್ ಟ್ರೇ ಅಂತ ಕೂಡ ಹೇಳ್ತೀವಿ. ಸಿ, ದಟ್ ಈಸ್ ದ ಟಾಸ್ಕ್ ಬಾರ್. ಇಲ್ಲಿ ನಿಮಗೆ ಶಾರ್ಟ್ ಕ್ವಿಕ್ ಲಾಂಚ್ ಏರಿಯಾ ಕೂಡ ಇದೆ. ಫಸ್ಟಿಗೆ ಸ್ಟಾರ್ಟ್ ನಂಬರ್ ಬರುತ್ತೆ, ನೆಕ್ಸ್ಟ್ ಕ್ವಿಕ್ ಲಾಂಚ್ ಏರಿಯಾ, ನೆಕ್ಸ್ಟ್ ದ ಮಿಡಲ್ ಸೆಕ್ಷನ್ ಕಂಟೈನ್ಸ್ ಬೋತ್ ಕ್ವಿಕ್ ಲಾಂಚ್ ಏರಿಯಾ ಆ್ಯಂಡ್ ದ ಫೈಲ್ಸ್ ವಿಚ್ ಆರ್ ಓಪನ್ಡ್, ಆ್ಯಂಡ್ ಫೈನಲಿ ದ ನೋಟಿಫಿಕೇಶನ್ ಏರಿಯಾ. ನೆಕ್ಸ್ಟ್ ನೀವು ಟಾಸ್ಕ್ ಬಾರ್ನ ಏನು ಉಪಯೋಗ ಅಂತ ಹೇಳಿದರೆ, ನಿಮಗೆ ಎಲ್ಲ ಓಪನ್ ಆಗಿರುವಂಥ ಫೈಲ್ಸ್ ಅನ್ನೋದು ಡಿಸ್ಪ್ಲೇ ಮಾಡ್ತಿರುತ್ತೆ. ಅದು ಮಿನಿಮೈಸ್ ಆಗಿರುವಂಥದ್ದು ಎಲ್ಲ ಅಲ್ಲೇ ಡಿಸ್ಪ್ಲೇ ಆಗಿರುತ್ತೆ, ಅಥವಾ ಇವನ್ ಮ್ಯಾಕ್ಸಿಮೈಸ್ ಕೂಡ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು. whenever you open a file or folder, it creates corresponding button on the taskbar. taskbar button create ಮಾಡುತ್ತೆ. this button shows an icon that represents the open program. ಅಂದರೆ ನಿಮಗೆ ಅಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಓಪನ್ ಆಗಿ ಅಂತ ಹೇಳಿದರೆ ಅದರ ಕರೆಸ್ಪಾಂಡಿಂಗ್ ಒಂದು ಸ್ಮಾಲ್ ಬಟನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ವಿಡಿಯೋ ವಿಲ್ ಸಿ ದ್ಯಾಟ್ VLC ಮೀಡಿಯಾ ಪ್ಲೇಯರ್, ಪವರ್ ಪಾಯಿಂಟ್, ವಿಂಡೋಸ್ ಎಲ್ಲ ಓಪನ್ ಆಗಿರುವಂಥದ್ದು. ನೆಕ್ಸ್ಟ್ ವಿತ್ taskbar you can perform the minimize and restore buttons. when a window is active, the taskbar is highlighted. ನೀವು ನೋಡ್ಬೋದು ಇಲ್ಲಿ taskbar ಹೈಲೈಟ್ ಆಗಿರುವಂಥದ್ದು. ಆ್ಯಂಡ್ ವೆನ್ ಇಸ್ ಕ್ಲಿಕ್ಕಿಂಗ್ taskbar button minimizes window. ನೋಡಿ ಇಲ್ಲಿ ನೋಡ್ಬೋದು ಈಗ ಸಿ ವಿಂಡೋ is active, taskbar is yes minimized, and when you click it will be restored or maximized. That means window disappears from the desktop. Minimizing a window does not close it or delete its content. This is very important. Minimize ಅರ್ಥ ಅದನ್ನು ಹೈಡ್ ಮಾಡುವಂಥದ್ದು ಮಾತ್ರ, ಯಾವುದೇ ರೀತಿಯಲ್ಲಿ ಆ ಅಪ್ಲಿಕೇಶನ್ ಅಥವಾ ಪ್ರೋಗ್ರಾಮ್ ಕ್ಲೋಸ್ ಆಗಲ್ಲ ಅಥವಾ ಅದರ ಕಂಟೆಂಟು ಡಿಲೀಟ್ ಆಗೋದಿಲ್ಲ. ಯು ಕ್ಯಾನ್ ಆಲ್ಸೋ ಮಿನಿಮೈಸ್ ಅ ವಿಂಡೋ ಬೈ ಕ್ಲಿಕ್ಕಿಂಗ್ ದ ಮಿನಿಮೈಸ್ ಬಟನ್ ಆನ್ ದ ವಿಂಡೋ. ಇದು ಇನ್ನೊಂದು ಆಪ್ಷನ್ಸ್, ನಿಮಗೆ ವಿಂಡೋದಲ್ಲಿರುವಂಥ ಮಿನಿಮೈಸ್ ಬಟನ್ ಯೂಸ್ ಮಾಡಿಕೊಂಡು ಕೂಡ ನೀವು ವಿಂಡೋವನ್ನು ಮಿನಿಮೈಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್
important area is the notification area in taskbar. taskbar ಅಲ್ಲಿ ನಾವು ಹೇಳಿದಾಗ ಒಂದು ರನ್ ಕಮಾಂಡ್ ಇದೆ. ಯು ಕ್ಯಾನ್ ಹ್ಯಾವ್ ದ ರನ್ ಕಮಾಂಡ್ ಆಲ್ಸೋ. ರನ್ ಕಮಾಂಡ್ start button which list all the applications or program installed in your computer. That is one portion. Next we have seen the different middle section, and now the notification area. In the notification area you can see here at the rightmost side includes a clock and group of icons. ಇಲ್ಲಿ ನಿಮಗೆ ಟೈಮ್ ಕಾಣುತ್ತೆ, ಒಂದು ಕ್ಲಾಕ್ ಕಾಣ್ತಿದೆ, ಅದ್ರ ಜೊತೆಗೆ ಗ್ರೂಪ್ ಆಫ್ ಐಕಾನ್ಸ್ ಇರುವಂಥದ್ದು. ಅಂದರೆ ನಿಮ್ಮ ಕಂಪ್ಯೂಟರ್ನ ಸ್ಟೇಟಸ್ ಅನ್ನು ಇದು ಡಿಸ್ಪ್ಲೇ ಮಾಡುತ್ತೆ. ಹಾರ್ಡ್ವೇರ್ ಸ್ಟೇಟಸ್ ಇರ್ಬೋದು ಅಥವಾ ಬೇರೆ ಸ್ಟೇಟಸ್ ಅನ್ನು ಇದು ಡಿಸ್ಪ್ಲೇ ಮಾಡುವಂಥದ್ದು. These icons communicate the status of something on your computer or provide access to certain settings. Double clicking on this icon, notification area usually opens. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನೋಟಿಫಿಕೇಶನ್ ನಿಮಗೆ ಓಪನ್ ಆಗುವಂಥದ್ದು. Now let us have a demo of taskbar also. See, at the lowest of the desktop or maybe the screen you have the taskbar. ಇಲ್ಲಿ ನೋಡಿ ನಾನು ಅದರ ಮೇಲೆ ಮೌಸ್ ಓಡಾಡಿಸ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ ಸ್ಟಾರ್ಟ್ ಬಟನ್. ಇಟ್ ಇಸ್ ದ ಫಸ್ಟ್ ಪೋರ್ಷನ್. ಯು ಕ್ಯಾನ್ ಈವನ್ ಇಲ್ಲಿ ಸ್ಟಾರ್ಟ್ ಬಟನ್ ಬೇರೆ ಬೇರೆ ಐಟಮ್ಸನ್ನು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸು ಅಥವಾ ಪ್ರೋಗ್ರಾಮ್ಸನ್ನು ಡಿಸ್ಪ್ಲೇ ಮಾಡುವಂಥದ್ದು. ನೀವು ಯಾವುದೇ ಅಪ್ಲಿಕೇಶನ್ಸನ್ನು ಕೂಡ ಇಲ್ಲಿ ಓಪನ್ ಮಾಡ್ಕೊಳ್ಬೋದು. ಅದರಲ್ಲಿ ಇಲ್ಲಿ ಕೂಡ ನೀವು ಟಾಸ್ಕ್ ಬಾರಿಗೆ ಸಿಸ್ಟಮನ್ನು ಶಟ್ ಡೌನು, ಲಾಕ್, ರೀಸ್ಟಾರ್ಟ್ ಆಪ್ಷನ್ ಕೂಡ ಇರುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ಕ್ವಿಕ್ ಲಾಂಚ್ ಏರಿಯಾ ಅಂತ ಇರುವಂಥದ್ದು ಮಿಡ್ಲ್ ಸೆಕ್ಷನಲ್ಲಿ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು. ನಾನು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡಿದ ಕೂಡಲೇ ಅದು ಓಪನ್ ಆಗುವಂಥದ್ದು. ಒಂದು ಫೈಲಿಗೆ ಓಪನ್ ಆಯಿತು. ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಕಾರಣ ಯಾವುದೇ ರೀತಿಯಲ್ಲಿ ವಿಂಡೋಸ್ ಇದು ಇಂಟರ್ನೆಟ್ ಕನೆಕ್ಷನ್ ಆಗ್ತಾ ಇಲ್ಲ. ನೆಕ್ಸ್ಟ್ ನಾನು ಬೇಕಾದ್ರೆ ವಿಂಡೋಸ್ ಮೀಡಿಯಾ ಪ್ಲೇಯರ್ ಕೂಡ ಓಪನ್ ಮಾಡ್ಬೋದು. ದಿಸ್ ಈಸ್ ಅ ಕ್ವಿಕ್ ಲಾಂಚ್ ಏರಿಯಾ. ಅಂದರೆ ಒಂದು ಕ್ಲಿಕ್ಕಲ್ಲಿ ನಿಮಗೆ ಫೈಲ್ಸ್ ಓಪನ್ ಆಗುವಂಥದ್ದು. Next we will see the one more choice, that is opened programs. You can see here. ಈಗ ನೋಡಿ ಇಲ್ಲಿ ಇದೆಲ್ಲ ಓಪನ್ ಆಗಿರುವಂಥ ಪ್ರೋಗ್ರಾಮ್ಸ್. ನಾನು ಬೇರೆ ಯಾವುದೊಂದು ಪ್ರೋಗ್ರಾಮ್ನ ಓಪನ್ ಮಾಡ್ತೀನಿ ಈಗ. ಅದು ಕೂಡ VLC ಮೀಡಿಯಾ ಓಪನ್ ಮಾಡ್ತೇನೆ ಈಗ ನೋಡಿ. ಸಿ ದಟ್ ಈಸ್ ಓಪನ್ಡ್. ಯು ಕ್ಯಾನ್ ಸಿ ಹಿಯರ್. ಈಗ ಅದರ ಪರ್ಟಿಕ್ಯುಲರ್ ಐಕಾನ್ ಇಲ್ಲಿ ನಮ್ಮ ಮಿಡ್ಲ್ ಸೆಕ್ಷನ್ಸಲ್ಲಿ ಬಂದಿರುವಂಥದ್ದು. ನೀವು ಕ್ಯಾನ್ ಸಿ ಮಿಡ್ಲ್ ಸೆಕ್ಷನ್ನಲ್ಲಿ VLC ಮೀಡಿಯಾ ಪ್ಲೇಯರ್ ಇದೆ, ಸ್ಕ್ರೀನ್ ರೆಕಾರ್ಡರ್ ಇದೆ, ಅದರ ಜೊತೆಗೆ PPT ಓಪನ್ ಆಗಿರುವಂಥದ್ದು ಇದೆ, ಅದರ ಜೊತೆಗೆ ಫೋಲ್ಡರ್ ಓಪನ್ ಆಗಿರುವಂಥದ್ದು. ದೀಸ್ ಆರ್ ದ ಕರೆಂಟ್ಲಿ ಆ್ಯಕ್ಟಿವ್. ಯು ಕ್ಯಾನ್ ಜಸ್ಟ್ ನೀವು ಬೈ ಕ್ಲಿಕ್ಕಿಂಗ್ ಒನ್ಸ್ ಯು ಕ್ಯಾನ್ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಇಟ್ ಯು ಕ್ಯಾನ್ ಪರ್ಫಾರ್ಮ್. ಸಿ ನಾನು ಕ್ಲಿಕ್ ಮಾಡಿದರೆ ದಟ್ ಈಸ್ ಮಿನಿಮೈಸ್ಡ್. ಸಿ ಅಲ್ಲಿ ಕ್ಲಿಕ್ ಒನ್ಸ್ ಎಲ್ಲ ಮಿನಿಮೈಸ್ ಆಗಿರುವಂಥದ್ದು. ಈಗ ನೋಡಿ ಎಲ್ಲ ಮಿನಿಮೈಸ್ ಆಗುತ್ತೆ. ಮಿನಿಮೈಸ್ ಆಗಿರೋದು. ಇನ್ನೊಮ್ಮೆ ನೀವು ಕ್ಲಿಕ್ ಮಾಡಿದರೆ ದಟ್ ವಿಲ್ ಬಿ ರಿಸ್ಟೋರ್ಡ್ ಆರ್ ಮ್ಯಾಕ್ಸಿಮೈಸ್. ದಿಸ್ ಈಸ್ ದ ವೇಜ್. ಬಟ್ ಇದು ಯಾವುದೇ ಅಪ್ಲಿಕೇಶನ್ ಮಿನಿಮೈಸ್ ಮೀನ್ಸ್ ಯಾವುದು ಕೂಡ ಕ್ಲೋಸ್ ಆಗಿಲ್ಲ. ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ದಿಸ್ ಈಸ್ ದ ನೋಟಿಫಿಕೇಶನ್ ಏರಿಯಾ ವಿಚ್ ಡಿಸ್ಪ್ಲೇಸ್ ದ ಆ್ಯಕ್ಟಿವ್ ಆರ್ ಕರೆಂಟ್ಲಿ ರನ್ನಿಂಗ್ ಪ್ರೋಗ್ರಾಮ್ಸ್. Next we will see the run command. This is one of the features of Windows which allows user to run the command in a very faster way, in a very quick way. ನೀವು ಯಾವುದೇ ಅಪ್ಲಿಕೇಶನ್ಸ್ ಅಥವಾ ಯಾವುದೇ ಪ್ರೋಗ್ರಾಮ್ಸನ್ನು ನೀವು ರನ್ ಮೂಲಕ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಸಿ ರನ್ ಕಮಾಂಡ್ is a quickly way to open programs, files, folders and websites. Run commands are just like using commands prompt in GUI environment. GUI environment run command ಇದೆ, ನೀವು ಕಮಾಂಡ್ ಅನ್ನು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಟು ಓಪನ್ ಕಮಾಂಡ್ಸ್ ನೀವು ರನ್ ಕಮಾಂಡನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವಿಂಡೋಸ್ +R ಬಟನನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದು ನಿಮಗೆ ಕೆಲವು ಇನ್ಸ್ಟಾಲ್ಸ್ಗೆ ಅದರದೇ ಆದಂಥ EXE ಫೈಲ್ಸ್ ಇರುತ್ತೆ, ಅದನ್ನು ನೀವು ರನ್ ಕಮಾಂಡ್ ಮೂಲಕ ಓಪನ್ ಮಾಡ್ಬೋದು. ಟು ಓಪನ್ ನೋಟ್ ಪ್ಯಾಡ್ ಅಪ್ಲಿಕೇಶನ್ಸ್ ನೀವು ಓಪನ್ ಮಾಡಬೇಕು ಅಂತಾದರೆ ಜಸ್ಟ್ ಪ್ರೆಸ್ ವಿಂಡೋಸ್ R and then type notepad as command, then enter. See ಮತ್ತೆ ನೀವು ಎಂಟರ್ ಮಾಡಿದ ಕೂಡಲೇ ನೋಟ್ಪ್ಯಾಡ್ ಓಪನ್ ಆಗುತ್ತೆ. ಸಿ ಬೇರೆ ಬೇರೆ ರನ್ ಕಮಾಂಡ್ಸ್ ಇದೆ ವಿಂಡೋಸಲ್ಲಿ. ಕ್ಯಾಲ್ಸಿ ಟು ಓಪನ್ ಕ್ಯಾಲ್ಕುಲೇಟರ್, ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಲಿ ಕಂಟ್ರೋಲ್, IP config ಟು ಸಿ ದ IP ಅಡ್ರೆಸ್ ಆಫ್ ಕಮಾಂಡ್ ಇನ್ ಕಮಾಂಡ್ ಪ್ರಾಂಪ್ಟ್, ಲಾಗ್ ಆಫ್ ಮಾಡೋಕ್ಕೆ ಲಾಗ್ ಆಫ್, ವಿಂಡೋಸ್ ಕಾನ್ಫಿಗರೇಷನ್ ನೋಡೋಕ್ಕೆ MS config,
MS Paint you can open using MS Paint. Yes, Telnet you can open. Telnet ಇದೆಲ್ಲ ಬೇರೆ ಬೇರೆ ಕಮಾಂಡ್ಸ್. See, let us see its demo. Again in a taskbar you can see, even in a continuation we can see here in taskbar the right side it shows the date and time, then volume button, then even the status of battery. ಅಂದರೆ ನೋಟಿಫಿಕೇಶನ್ ಅದರಲ್ಲಿ ಬ್ಯಾಟ್ರಿ ಸ್ಟೇಟಸ್ ಕೊಡೋದು ಇರುವಂಥದ್ದು. ವಿಲ್ open the run command. See, yes, you can press Windows R. ನೀವು ವಿಂಡೋಸ್ ಆರ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ರನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ಕಮಾಂಡ್ ರನ್ ಮಾಡ್ಬೋದು. ನೋಡಿ ಅಲ್ಲಿ ಓಪನ್ ಇದೆಯಲ್ಲ, ಅಲ್ಲಿ ನೀವು ಪರ್ಟಿಕ್ಯುಲರ್ ಕಮಾಂಡ್ ನೇಮ್ ಕೊಡಬೇಕಾಗುತ್ತೆ. ಈಗ ನಾನು CMD ಅಂತ ಇದೆ, ಅಥವಾ ನಾನು ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತೀನಿ. ನೋಡಿ ಅಲ್ಲಿ ನೋಟ್ ಪ್ಯಾಡ್. ಓಕೆ, ಈಗ ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗಿರುವಂಥದ್ದು. ಅದೇ ರೀತಿ ನೀವು ಬೇರೆ ಅಪ್ಲಿಕೇಶನ್ಸ್ ಕೂಡ ನೀವು ರನ್ ಮಾಡ್ಬೋದು. ಜಸ್ಟ್ ಗೋ ಟು ವಿಂಡೋಸ್ ಆರ್, ಓಪನ್ ರನ್ ಕಮಾಂಡ್. You can ನಾನು ಪೇಂಟ್ ಓಪನ್, MS Paint, yes, MS Paint. See, Paint is opened. Paint ಓಪನ್ ಆಗಿರುವಂಥದ್ದು. ನೀವು ಇದರಲ್ಲಿ ವರ್ಕ್ ಮಾಡ್ಬೋದು. ಈ ರೀತಿ ಯಾವುದೇ ಅಪ್ಲಿಕೇಶನ್ಸ್ ಕೂಡ ನೀವು MS Paint ಅಲ್ಲಿ ವರ್ಕ್ ಮಾಡ್ಬೋದು. ಐ ಕ್ಯಾನ್ ಇವನ್ ಓಪನ್ ದ ಕ್ಯಾಲ್ಕುಲೇಟರ್. ಹಿಯರ್ ಈಸ್ ದ ರನ್ ಕಮಾಂಡ್. ಯು ಕ್ಯಾನ್ ಸ್ಟಾರ್ಟಿಗೆ ಹೋಗಿ ನೀವು ಇಲ್ಲಿ ರನ್ ಕೂಡ ಕ್ಲಿಕ್ ಮಾಡ್ಬೋದು. ರನ್ ಕಮಾಂಡ್, ಐ ಟೈಪ್ ಕ್ಯಾಲ್ಸಿ. The calculator is open. You can perform the calculations here. ಇಲ್ಲಿ calculations ಮಾಡಬಹುದು. Yes. This is the way in which run command helpful for managing the system as well as to run the applications. Next we will go with the command prompt. Command prompt is a one more feature that is nothing but a command line interpreter application available most Windows operating system. Almost ಎಲ್ಲ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ಈ ಕಮಾಂಡ್ ಪ್ರಾಂಪ್ಟ್ ಇರುವಂಥದ್ದು. ಇಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ದ ಎಂಟರ್ಡ್ ಕಮಾಂಡ್ಸ್. ಇದು ನಿಮಗೆ ಯಾವುದೇ ಕಮಾಂಡ್ಸನ್ನು ಕೂಡ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗುತ್ತೆ. ಬೇಸಿಕಲಿ MS-DOS ಕಮಾಂಡ್ಸ್ ಏನಿದ್ದಾವೆ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಕಮಾಂಡ್ ಪ್ರಾಂಪ್ಟನ್ನು ಯೂಸ್ ಮಾಡ್ಬೋದು. ಕಮಾಂಡ್ ಪ್ರಾಂಪ್ಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ವಿಂಡೋಸ್ ಕಮಾಂಡ್ ಪ್ರೊಸೆಸರ್ ಆರ್ ಕಮಾಂಡ್ ಶೆಲ್. ಇದನ್ನು ಕಮಾಂಡ್ ಪ್ರೊಸೆಸರ್ ಅಥವಾ ಕಮಾಂಡ್ ಶೆಲ್ ಅಂತ ಕೂಡ ಹೇಳ್ತಾರೆ. ಹೌ ಟು ಓಪನ್ ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡೋದು ಹೇಗೆ? ಎಸ್, ಯು ಕ್ಯಾನ್ ಗೋ ವಿತ್ ಸ್ಟಾರ್ಟ್ ಬಟನ್, ಆಲ್ ಪ್ರೋಗ್ರಾಮ್ಸ್, ದೆನ್ ಗೋ ಟು ಆಕ್ಸೆಸರೀಸ್, ಮತ್ತು ಆಕ್ಸೆಸರೀಸ್ಗೆ ಹೋಗಿ ದೆನ್ ಗೋ ಟು ಕಮಾಂಡ್ ಪ್ರಾಂಪ್ಟ್, ಅಥವಾ ನೀವು ರನ್ ಕಮಾಂಡ್ ಬಾಕ್ಸಲ್ಲಿ ಟೈಪ್ ದ ಕಮಾಂಡ್. ನೀವು ಯಾವುದು ಕಮಾಂಡ್ ಇದೆ, CMD ಕಮಾಂಡ್, ನೀವು CMD ಕಮಾಂಡನ್ನು ಟೈಪ್ ಮಾಡಿದರೆ ಅದು ಆಗ ಕಮಾಂಡ್ ಪ್ರಾಂಪ್ಟನ್ನು ಆಟೋಮೆಟಿಕ್ಕಾಗಿ ಓಪನ್ ಮಾಡುವಂಥದ್ದು. How do you use command prompt? To use command prompt, you enter the valid command prompt command along with the optional parameters. ಅದಕ್ಕೆ MS-DOS ಕಮಾಂಡ್ಸ್ ಏನಿದ್ದಾವೆ ಅದು ಆಲ್ರೆಡಿ ಪ್ರಿಡಿಫೈನ್ಡ್ ಕಮಾಂಡ್ಸ್. ನೀವು ಆ ಕಮಾಂಡ್ಸನ್ನು ಯೂಸ್ ಮಾಡಿಕೊಂಡು ನೀವು ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಬೋದು. ಕಮಾಂಡ್ ಪ್ರಾಂಪ್ಟ್ ದೆನ್ ಎಕ್ಸಿಕ್ಯೂಟ್ಸ್ ದ ಕಮಾಂಡ್ ಆ್ಯಸ್ ಎಂಟರ್ಡ್ ಆ್ಯಸ್ ಪರ್ಫಾರ್ಮ್ಸ್ ಟಾಸ್ಕ್ ಆಸ್ ಫಂಕ್ಷನ್ಸ್. ನೀವು ಯಾವ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಅದು ಕಮಾಂಡ್ ಪರ್ಫಾರ್ಮ್ ಆಗಿ ಆ ಟಾಸ್ಕ್ ಅಥವಾ ಕೆಲಸ ಅಥವಾ ಫಂಕ್ಷನ್ಸ್ ಅನ್ನೋದು ನಿರ್ವಹಿಸುವಂಥದ್ದು. ಪ್ರತಿ ಕಮಾಂಡಿಗೂ ಒಂದೊಂದು ಉದ್ದೇಶ ಅಥವಾ ಅದಕ್ಕೊಂದು ಪರ್ಪಸ್ ಅಂತ ಇರುತ್ತೆ. ಟು ಡಿಸ್ಪ್ಲೇ ದ ಕಂಟೆಂಟ್ಸ್ ಆಫ್ ಫೈಲ್ ಆರ್ ಫೋಲ್ಡರ್, ಫೋಲ್ಡರ್, ಯೂಸ್ dir ಕಮಾಂಡ್, dir *.* ಅಂದರೆ ಎಲ್ಲ ನೀವು ಫೈಲ್ಸ್ ಮತ್ತು ಫೋಲ್ಡರ್ಸನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಇದರ ಅರ್ಥ. ಕಮಾಂಡ್ಸ್ ಮಸ್ಟ್ ಬಿ ಎಂಟರ್ಡ್ ಇಂಟು ಕಮಾಂಡ್ ಪ್ರಾಂಪ್ಟ್ ಎಕ್ಸಾಕ್ಟ್ಲಿ. ಯಾವುದೇ ರೀತಿಯಂತಹ ಗ್ರಾಮ್ಯಾಟಿಕಲ್ ಸಿಂಟ್ಯಾಕ್ಸ್ ಮಿಸ್ಟೇಕ್ಸ್ ಆಗಲೇಬಾರ್ದು. ಎಕ್ಸಾಕ್ಟ್ ಕಮಾಂಡ್ಸ್ ಅದು ಯಾವ ರೀತಿ ಡಿಫೈನ್ ಆಗಿದೆ ಅದೇ ರೀತಿ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಕಮಾಂಡ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಕಮಾಂಡ್ ಎಕ್ಸಿಕ್ಯೂಷನ್ ಮೇ ಫೇಲ್ ಆರ್ ಮೇ ಬಿ ಸಮ್ ಪ್ರಾಬ್ಲಮ್ ಮೇ ಹ್ಯಾಪನ್. ಕಮಾಂಡ್ ಪ್ರಾಂಪ್ಟ್ ಎಮ್ಯುಲೇಟ್ಸ್ ಮೆನಿ ಆಫ್ ದ ಕಮಾಂಡ್ ಲೈನ್ ಎಬಿಲಿಟೀಸ್ ಅವೈಲಬಲ್ ಇನ್ MS-DOS. ಏನು MS-DOS ಆಪರೇಟಿಂಗ್ ಸಿಸ್ಟಮ್ ಇದೆ ಅದರ ಹೆಚ್ಚಿನ ಕಮಾಂಡ್ಸನ್ನು ಈ ಕಮಾಂಡ್ ಪ್ರಾಂಪ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸಿ ನಂಬರ್ ಆಫ್ ಕಮಾಂಡ್ ಪ್ರಾಂಪ್ಟ್ಸ್ ಯು ಕ್ಯಾನ್ ಸಿ. ವಿ ಹ್ಯಾವ್ CLS clear screen, dir to display the list of the folders or directories, date command to display the date, time to display the time, version, type, rename file. You can see ನೀವು rename file ಮಾಡುವಂಥದ್ದು. ನೀವು ಡೈರೆಕ್ಟರಿಯನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಡೈರೆಕ್ಟರಿಯನ್ನು ಕೂಡ ಚೇಂಜ್ ಮಾಡ್ಬೋದು ಅಥವಾ ಡೈರೆಕ್ಟರಿಯನ್ನು ಕೂಡ ರಿಮೂವ್ ಮಾಡ್ಬೋದು. ದೀಸ್ ಆರ್ ದ ಡಿಫರೆಂಟ್ MS-DOS commands we can even execute in command prompt. See,
This is about the command prompt. These are the internal commands, and we have also the external command which are not directly available. Check disk, disk copy. Disk copy is used to make the duplicate copy of the disk. ಒಂದು disk ಇನ್ನೊಂದು ಕಾಪಿ ಮಾಡಬೇಕಾದ್ರೆ you can use the disk copy. ನೀವು ಯಾವುದೇ disk drive ಅನ್ನು ಫಾರ್ಮ್ಯಾಟ್ ಮಾಡಬೇಕಾದ್ರೆ you can use the format. You can set the volume label for a disk drive. You can even scan disk ಮಾಡಬಹುದು. You can even print the text file to a printer or line printer. These are the different MS-DOS commands. See, this is about the command prompt and executing MS-DOS commands. Let us have a small demo about on this. Let me open the command prompt. You can two way you can open the command prompt, right? Start, all programs, accessories, then command prompt, or directly you can even go with run command and type cmd here. This is the command prompt. ಇಲ್ಲಿ ನೀವು ಯಾವುದೇ ರೀತಿಯಂತಹ ಕಮಾಂಡ್ ಅನ್ನು ಕೂಡ ಎಕ್ಸಿಕ್ಯೂಟ್ ಮಾಡಬಹುದು. ಇಲ್ಲಿ ಡೈರೆಕ್ಟ್ ನಾನೀಗ ಹೇಳಿದಾಗೆ dir ಪರ್ಸನಲ್. ಈಗ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ರನ್ ಆಗ್ತಿದೆ ಅಂತ ಹೇಳಿದರೆ ಸಿ users personal, and personal is the current working directory. Now I can see the various files here. dir dot star ಕೊಟ್ಟರೆ ಪರ್ಸನಲ್ ಫೈಲಲ್ಲಿ ಯಾವುದೆಲ್ಲ ಫೋಲ್ಡರ್ಸ್ ಮತ್ತು ಫೈಲ್ಸ್ ಅದೆಲ್ಲ ಕೂಡ ಡಿಸ್ಪ್ಲೇ ಆಗಿರುವಂಥದ್ದು. ನಾನು ಐ ಕ್ಯಾನ್ ಕ್ಲಿಯರ್ ದ ಸ್ಕ್ರೀನ್ ಬೈ ಅಪ್ಲೈಯಿಂಗ್ CLS. I can even weave the time by executing time command. I can again you can enter, otherwise you can even you can even set the time. I can weave the date as well as date. You can even set, otherwise you can even press enter. ನೀವು ಒಂದು ವೇಳೆ ತಪ್ಪು ಕಮಾಂಡ್ ಕೊಟ್ಟರೆ see it gives the message that the recognized command is not there. It is unable to do that because such command does not exist. Or you can even create command md sharat. You can even now change the command sharat create ಆಗಿರುತ್ತೆ. You can even cd dot ಅನ್ನೋ command ಇದೆ, change directory. You can remove that command directory rd sharat. See, these are the different. See, even run commands can be even ಇಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು, ನೀವು ಏನು ಸಮಸ್ಯೆ ಇಲ್ಲ. ಬಟ್ ಕಮಾಂಡ್ ಪ್ರಾಂಪ್ಟಲ್ಲಿ ಹೆಚ್ಚಿನ ಎಲ್ಲ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ MS-DOS ಕಮಾಂಡ್ಸ್ ಅನ್ನು ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಸಿ ದಿಸ್ ಈಸ್ ಅಬೌಟ್ ದ MS-DOS demo. Yes, we have come to the end of this particular session. In the session we have discussed recycle bin, its meaning, and how to delete permanently and how to restore the files. And again we discussed taskbar, what is a taskbar and different sections of taskbar, start button, middle section and notification area. And we have seen even run command and its what is a run command and working and number of commands we have seen. And also finally we have seen the command prompt. ಕಮಾಂಡ್ ಪ್ರಾಂಪ್ಟ್ ಅಂತ ನೋಡಿದ್ದೀವಿ. ಅದರ ಕಮಾಂಡ್ ಪ್ರಾಂಪ್ಟ್ ಅದರ ಏನು ಅರ್ಥ, ಅದರ ವರ್ಕಿಂಗ್ ಏನು, ಬೇರೆ ಬೇರೆ ಇಂಟರ್ನಲ್ ಕಮಾಂಡ್ಸ್ ಮತ್ತು ಎಕ್ಸ್ಟರ್ನಲ್ ಕಮಾಂಡ್ಸ್ ಕೂಡ ನೋಡಿದ್ದೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಎಸ್, ಥ್ಯಾಂಕ್ ಯು.